ನಮಸ್ಕಾರ ವೀಕ್ಷಕರೇ, ರಾ ನ್ಯೂಸ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡ, ನನ್ನ ಜೊತೆ ಇದ್ದಾರೆ ಅಖಿಲೇಶ್ ದಬ್ಬೆಕಟ್ಟೆ. ಮುಂದಿನ 1 ಗಂಟೆಗಳಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದರಲ್ಲೂ ಕೂಡ ವಿಮಾನ ದುರಂತ ಮರೆತೇ ಬಂದರೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಈ ವಿಮಾನ ದುರಂತದಲ್ಲಿ ಸತ್ತವರ ಕತೆಗಳು ಒಂದೊಂದು ಕಣ್ಣೀರಿನ ಕತೆ, ಒಂದೊಂದು ಹೃದಯ ಹಿಂಡುವ ಕತೆ, ಒಂದೊಂದು ಕತೆಯನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ರಾತ್ರಿ ನಿದ್ದೆನೇ ಬರೋದಿಲ್ಲ. ಆ ಒಂದು 241 ಮಂದಿ ಈ ವಿಮಾನದಲ್ಲಿ ಏನೇನು ಪ್ರಯಾಣ ಮಾಡ್ತಾ ಇದ್ರು, ಪ್ರತಿಯೊಬ್ಬರದು ಕೂಡ ಒಂದೊಂದು ಕತೆ. ಆ ಕಥೆಗಳನ್ನು ಹೇಳ್ತಾ ಹೋದರೆ ಇಡೀ ದಿನ ಸಾಕಾಗೋದಿಲ್ಲ. ಯಾಕೆ ಅಂತಂದರೆ ಲಂಡನ್ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಫ್ಯಾಂಟಸಿ. ಆದರೆ ಲಂಡನ್ನಲ್ಲೇ ಬದುಕು ಕಟ್ಟಿಕೊಂಡವರಂಥ ದುರಂತ ಕಥೆಗಳು ಮತ್ತು ದುರಂತ ಅಂತ್ಯ. ಹೊಸದಾಗಿ ಮದುವೆ ಆಗಿತ್ತು, ಗಂಡನನ್ನು ನೋಡೋಣ ಅಂತ ವಿಮಾನ ಹತ್ತಿದ್ಲು ಖುಷ್ಬು. ಆದರೆ ಗಂಡನನ್ನು ನೋಡಲೇ ಇಲ್ಲ. ಸುಂದರವಾದ ಅದ್ಭುತವಾದಂಥ ಕನಸುಗಳನ್ನು ಕಂಡಿದ್ಲು ಭವಿಷ್ಯದ್ದು, ಗಂಡನ ಜೊತೆ ಲಂಡನ್ನಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ. ಆದರೆ ಗಂಡನನ್ನು ನೋಡಲೇ ಇಲ್ಲ. ಸುಟ್ಟು ಕರಕಲಾದ್ಲು. ಆಕೆಯ ಕನಸುಗಳು ಕೂಡ ಕರಕಲಾದ್ಲು. ಕೇರಳದ ತಾಯಿಗೆ ಮಗಳು ದೂರದ ಲಂಡನ್ನಲ್ಲಿ ನರ್ಸಿಂಗ್ ಕೆಲಸ ಮಾಡ್ತಾ ಇದ್ರು. ಆದರೆ ಕೇರಳ ಸರ್ಕಾರದಲ್ಲೇ ಕೆಲಸ ಸಿಕ್ತು ಅಂತ ತುಂಬ ಖುಷಿಯಾಗಿ ಲಂಡನ್ಗೆ ಹೋಗಿ ಕೆಲಸಕ್ಕೆ ರಿಸೈನ್ ಮಾಡಿ ವಾಪಸ್ ಬಂದು ತಾಯಿ ಜೊತೆ ಆರಾಮಾಗಿ ಮನೆ ಕಟ್ಕೊಂಡು ಇರೋಣ ಅಂತ ಕನಸು ಕಂಡಿದ್ದಂಥ ಆಕೆ ಕನಸುಗಳೆಲ್ಲ ನುಚ್ಚು ನೂರಾಯಿತು. ಮನೆಯಲ್ಲಿ ಕಾಯ್ತಾ ಇದ್ದಂತಹ ತಾಯಿಗೆ ಆ ಮಗಳು ಬರಲೇ ಇಲ್ಲ. ಮತ್ತೊಂದು ಕಡೆ ಡಾಕ್ಟರ್ ಕೋನಿ ವ್ಯಾಸ್ ಲಂಡನ್ನಲ್ಲಿ 3 ಮಕ್ಕಳ ಜೊತೆ, ಹೆಂಡತಿಯೂ ಕೂಡ ಒಬ್ಬ ವೈದ್ಯೆ, 5 ಜನ ಹೋಗಿ ಲಂಡನ್ನಲ್ಲಿ ಆರಾಮಾಗಿರೋಣ ಅಂತ ಕನಸು ಕಂಡಿದ್ರು. ಬೆಳಗಾವಿ KLEಯಲ್ಲಿ ವೈದ್ಯಕೀಯ ಕೋರ್ಸನ್ನು ಮಾಡಿದ್ರು. ಅವರು 3 ಮಕ್ಕಳ ಜೊತೆಗೆ ಕೊನೆಯ ಸೆಲ್ಫಿಯನ್ನು ತೆಗೆದುಕೊಳ್ತಾರೆ. ಭಾರತದ ನೆಲದ ಮೇಲೆ ನಾವಿದ್ದೀವಿ ಅಂತ. ಅದೇ ಕೊನೆ ಉಸಿರಿನ ಫೋಟೋ ಆಗೋಯ್ತು. 5 ಜನ ದುರಂತ ಅಂತ್ಯ ಕಂಡ್ರು. ಭಾಳ ಕಷ್ಟಪಟ್ಟು ಓದಿ ವೈದ್ಯಕೀಯ ವಿದ್ಯಾರ್ಥಿಗಳಾಗಿ ಊಟದ ಸಮಯ ಅಂತ ಮೆಸ್ಸಲ್ಲಿ ಬಂದು ಊಟ ಮಾಡೋದಕ್ಕೆ ಅಂತ ಫುಡ್ ಆರ್ಡರ್ ಮಾಡಿ ಇನ್ನೇನು ತಟ್ಟೆಯಲ್ಲಿ ಕೈ ಇಟ್ಟು ಊಟ ಮಾಡಬೇಕು. ಇದ್ದಕ್ಕಿದ್ದಂತೆ ಯಮನಂತೆ ಬಂದು ಬಿತ್ತು ವಿಮಾನ. 20ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಊಟ ಕೈಯಲ್ಲಿ ಬಾಯಲ್ಲಿ ಇದ್ದ ಹಾಗೆ ಮೃತಪಟ್ಟರು. ತಾಯಿ ಜೊತೆ ಟೀ ಮಾರೋಣ ಅಂತ ಬಂದಂಥ 14 ವರ್ಷದ ಹುಡುಗ ಟೀ ಅಂಗಡಿ ಪಕ್ಕ ನಿಂತಿದ್ದ. ಆದರೆ ಈ ದುರಂತದಲ್ಲಿ ಸಾವನ್ನಪ್ಪಿದ. ಹೀಗೆ ಕತೆಗಳು ಹೇಳ್ತಾ ಹೋದರೆ ಒಂದೊಂದು ಕರುಣಾಜನಕ ಕತೆಗಳು. ಆ 2 ಬ್ರಿಟಿಷ್ ಪ್ರಜೆಗಳು ಹ್ಯಾಪಿ ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಕೊನೆಯದಾಗಿ ವಿಡಿಯೋ ಮಾಡಿದರು. ಆದರೆ ಲಂಡನ್ಗೆ ವಾಪಸ್ ಹೋಗಲೇ ಇಲ್ಲ. ಈ ಥರದ ಕಥೆಗಳು ನಿಜಕ್ಕೂ ಕೂಡ ಮನಸ್ಸಿಗೆ ಘಾಸಿ ಮಾಡುವಂಥದ್ದು. ಆ ಎಲ್ಲ ಕಥೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತೀನಿ.